ಚಿಕ್ಕ ಪುಟ್ಟದಕ್ಕೆಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಅಂದ್ರೆ ನನಗೆ ತುಂಬಾ ಹಿಂಸೆ ಅನ್ಸುತ್ತೆ. ಇವತ್ತಿನ ಬ್ರೇಕ್‌ಫಾಸ್ಟ್ ಮಲ್ಗೆ ಇಡ್ಲಿ ಆಗಿತ್ತು. ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಇದಕ್ಕೆ ಕಡಲೆ ಬೀಜ ಚಟ್ನಿ ಮಾಡಿದ್ದೆ. ಯಾಕೆಂದ್ರೆ ನೆನ್ನೆ ಏನು ಯಾವ್ದು ತರಕಾರಿ ತಂದಿರ್ಲಿಲ್ವಲ್ಲ ಹಂಗಾಗಿ ಇವತ್ತು ತರೋಣ ಅಂತ ಅಂದ್ಬಿಟ್ಟು. ಅಜ್ಜಿಗೆ ಮತ್ತೆ ಕರ್ಲಿಗೆ ತುಂಬಾನೇ ಕೂದಲು ಉದುರ್ತಾ ಇದೆ. ಅಜ್ಜಿಗೆ ಸ್ನಾನ ಮಾಡಿಸಿ ಮೆಟ್ಲೆಲ್ಲ ತೊಳ್ಕೊಂಡ್ ಬಂದೆ. ಯಾಕೆ ಅಂತಂದ್ರೆ ಅಜ್ಜಿದು ಮತ್ತೆ ಕರ್ಲ್ದು ತುಂಬಾ ಕೂದ್ಲಿತ್ತು. ಅವಳಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡ್ಸ್ಬೇಕು ಕರ್ಲ್ಗೆ. ಅಜ್ಜಿಗೆ ಅಜ್ಜಿ ಬೋಡ ಮಾಡಿಸ್ತೀನಿ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ರು. ಯಾವ ದೇವಸ್ಥಾನನೂ ಬೇಡ, ಪಾರ್ಲರ್‌ಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡ್ ಬರೋಣ ಅಂತ ಅಂದೆ. ನಿನ್ನೆ ತಂದಿದ್ದಂತ ಬಾಳೆಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿತ್ತು. ಆಮೇಲೆ ಆಫೀಸ್‌ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ಕೆಲಸ ಮುಗಿಸಿ ಆಫೀಸ್‌ಗೆ ಹೋಗಿದ್ದೆ. ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಹಣ್ಣು ತರಕಾರಿ ಎಲ್ಲ ತರೋಣ ಅಂತ ಅಂದ್ರೆ ಗಾಡಿ ಎರಡೂನು ಕೆಟ್ಟೋಗ್ಬಿಟ್ಟಿದೆ. ಅದು ಅಲ್ಲ ಒಂದಂತೂ ಅಲ್ಲಲ್ಲಿ ಹೋಗ್ಬೇಕಾದ್ರೆ ಸ್ಟಾಪ್ ಆಗ್ಬಿಡುತ್ತೆ. ಅದನ್ನ ಕಿಕ್ ಹೊಡ್ದು ಮತ್ತೆ ಸ್ಟಾರ್ಟ್ ಮಾಡಿ ನನ್ಗಂತೂ ಅದು ಸಾಧ್ಯನೇ ಇಲ್ಲ. ಹಂಗಾಗಿ ಏನಾದ್ರು ತರಬೇಕು ಅಂತ ಅಂದ್ರೆ ಸಾಕು ಮಕ್ಕಳನ್ನ ಅಥವಾ ಮನೆಯವ್ರನ್ನ ಯಾರನ್ನಾದ್ರೂ ಒಬ್ಬರನ್ನ ಕರಿಲೇಬೇಕು. ನಮ್ಮನೆ ಹತ್ರ ಅಂತೂ ಮಧ್ಯಾಹ್ನ ಹೊತ್ತು ತರಕಾರಿ ಸಿಗಲ್ಲ. ಇನ್ನು ಸ್ವಲ್ಪ ದೂರ ಹೋಗೋಣ ಅಂದ್ರೆ ಗಾಡಿ ಇಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ದೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಬಂದು ಅನ್ನ ರಸಂ ಮಾಡ್ಬಿಟ್ಟು ಇಡ್ಲಿ ಇತ್ತಲ್ವಾ ಅದಕ್ಕೇನೆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಚಟ್ನಿ ಮಾಡ್ಬಿಟ್ಟು ಇದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಮನೆ ಹತ್ರ ಹೋಗ್ಬೇಕಾಯ್ತು. ಯಾಕೆಂದ್ರೆ ಹೊಸ ಮನೆ ಕಟ್ತಾ ಇದೀವಲ್ಲ ಅಲ್ಲಿ ಸ್ವಲ್ಪ ದಿನ ಸ್ಟಾಪ್ ಮಾಡ್ಸಿದ್ವಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕೂಡ ಹೋಗಿ ಮತ್ತೆ ಸಿಂಕ್ ಅಲ್ಲಿ ನೀರ್ ಬೇರೆ ಇದಾಗ್ತಾ ಇತ್ತು, ಲೀಕ್ ಆಗ್ತಾ ಇತ್ತು. ಹಂಗಾಗಿ ಅದನ್ನು ಕೂಡ ಚೇಂಜ್ ಮಾಡಿಸ್ಬೇಕಾಯ್ತು. ಹಂಗಾಗಿ ಮನೆಯವ್ರು ಫೋನ್ ಮಾಡಿದ್ದೆ, ಅವರು ಅದನ್ನ ಬಿಚ್ಚಬೇಕು, ಸ್ಪ್ಯಾನರ್ ಎಲ್ಲ ತರ್ತೀನಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಇವಾಗ ಮತ್ತೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಇದ್ದಿದ್ದೆಲ್ಲ ಜೆಸಿಪಿ ಎಲ್ಲ ಕರ್ಸ್ಬಿಟ್ಟು ಎಲ್ಲ ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಕೀ ಇದೆಯಾ ನೋಡು ಅಂತ ಅಂದ್ರು. ಅಲ್ಲಿ ನೋಡ್ದೆ ಕೀ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ಒಂದು ಅಂಗಡಿಗೆ ಹೋಗ್ಬಿಟ್ಟು ಅದಕ್ಕೆ ಏನ್ ಬೇಕು ಅಂದ್ರೆ ಸಿಂಕ್ಗೆ ಇದಿತ್ತಲ್ಲ ಅದ್ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ತಗೊಂಡ್ ಬಂದ್ವಿ. ತುಂಬಾ ದಿನ ಆಗಿತ್ತು ಇಲ್ಲಿಗೂ ಬಂದಿದ್ದೀನಲ್ವಾ, ಹಣ್ಣು ತರಕಾರಿ ಎಲ್ಲಾನು ಕೂಡ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಕೂಡ ಒಂದು ವಾರಕ್ಕೆ ಆಗುವಷ್ಟು ಹಣ್ಣು ತರಕಾರಿ ಎಲ್ಲಾನು ಕೂಡ ತಗೊಂಡ್ ಬಂದೆ. ನಮ್ಮ ಜೀವನದಲ್ಲಿ ಗಾಡಿಗಳು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನನ್ಗೇನ್ ನಡೆಯೋದಕ್ಕೆ ಪ್ರಾಬ್ಲಮ್ ಇಲ್ಲ, ಅಲ್ಲಿಂದ ಲಗೇಜ್ ಹೊತ್ಕೊಂಡ್ ಬರ್ಬೇಕು ಅನ್ನೋದೇ ಒಂದು ಟೆನ್ಷನ್. ಇವಾಗ ಬಂದು ಸಿಂಕ್ ನ ನಾನೇ ಫಿಟ್ ಮಾಡ್ದೆ. ಫಿಟ್ ಮಾಡ್ಬಿಟ್ಟು ಅಡ್ಗೆ ಮನೆ ಕೆಲಸ ಎಲ್ಲ ಮುಗ್ಸೋಣ ಅಂತ ಅಂದ್ಬಿಟ್ಟು ಪಾತ್ರೆನೂ ಕೂಡ ಇವತ್ತು ತೊಳ್ಕೊಂಡಿರ್ಲಿಲ್ಲ. ಇದ್ರಿಂದ ಸಿಂಕು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಅಡ್ಗೆ ಮನೆಯಲ್ಲಿ. ಎಲ್ಲದಕ್ಕೂ ಕೂಡ ಕೈ ತೊಳೆಯೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋವರೆಗೂ ಎಲ್ಲ